ನಮಸ್ಕಾರ. ನಾನು ಮಂಜುನಾಥ್ ಅಜ್ಜಂಪುರ. ಇದು ವಿಶ್ವವಾಣಿ ಟಿ ವಿ ಸ್ಪೆಷಲ್ ವಾಹಿನಿಯ ನನ್ನ ವಿಡಿಯೋ ಕಾಲಮ್. ರಾಷ್ಟ್ರ ನಮ್ಮದು. ಈ ಒಂದು ಅಂಕಣದಲ್ಲಿ, ಈ ವಿಡಿಯೋ ಅಂಕಣದಲ್ಲಿ ನಮ್ಮ ಅಸ್ಮಿತೆಯ ಬಗ್ಗೆ, ನಮ್ಮ ಇತಿಹಾಸದ ಬಗ್ಗೆ, ಪರಂಪರೆಯ ಬಗ್ಗೆ, ನಮ್ಮ ಭಾಷೆಗಳ ಬಗ್ಗೆ ಕೆಲವಾರು ಸಂಗತಿಗಳನ್ನು ನಾನು ನಿಮ್ಮೊಂದಿಗೆ ಹಂಚಿಕೊಳ್ತೀನಿ. ಇವತ್ತಿನ ಈ ಒಂದು ಎಪಿಸೋಡ್ನಲ್ಲಿ, ಈ ಒಂದು ಕಾಲಮ್ನಲ್ಲಿ ನಾನು ಹೇಳೋವಂಥದ್ದು ಯಾವುದು ಅಂತ ಹೇಳಿದ್ರೆ, ಯಾವುದು ವಿಶೇಷ ಅಂದರೆ, ನಮಗೆಲ್ಲ ಕಮ್ಯುನಿಸ್ಟರು 50-60 ವರ್ಷಗಳಲ್ಲಿ ಏನಂತ ಹೇಳಿದ್ರು, ಈ ದೇಶದಲ್ಲಿ ಒಂದು ಪರ್ಟಿಕ್ಯುಲರ್ ಒಂದು ಕಮ್ಯುನಿಟಿ, ಒಂದು ಜಾತಿಯನ್ನು ಬಿಟ್ಟು ಉಳಿದರಾರಿಗೂ ಕೂಡ ವಿದ್ಯಾಭ್ಯಾಸದ ಅವಕಾಶ ಇರಲಿಲ್ಲ, ಶಿಕ್ಷಣಕ್ಕೆ ಒಂದು ಅವಕಾಶ ಇರಲಿಲ್ಲ, ಹೆಣ್ಣುಮಕ್ಕಳಿಗಿರಲಿಲ್ಲ, ಶೂದ್ರರಿಗಿರಲಿಲ್ಲ, ಪಂಚಮರಿಗಿರಲಿಲ್ಲ. ಈ ಥರದ್ದೆಲ್ಲ ಹೇಳ್ತಾ ಬಂದರು. ನಾವು ಅವೆಲ್ಲ ನಂಬಿದ್ವಿ. ಇತ್ತೀಚಿನ ಅನೇಕ ಸಂಶೋಧನೆಗಳಲ್ಲಿ, ದಾಖಲೆಗಳಲ್ಲಿ, ಪುರಾವೆಗಳಲ್ಲಿ, ಸಾಕ್ಷ್ಯಾಧಾರಗಳಲ್ಲಿ ಸಿಕ್ಕಿರೋ ಮಾಹಿತಿ ಅದ್ಭುತವಾದ್ದು. ನಾನೀಗ ಕೆಳದಿ ಚೆನ್ನಮ್ಮನ ವಿಷಯ ಹೇಳ್ತೀನಿ. ಕೆಳದಿ ಶಿವಪ್ಪನಾಯಕರು ನಮಗೆಲ್ಲ ಗೊತ್ತು. ಆ ಒಂದು ಏನು ಪ್ರದೇಶ ಇದೆ, ಸುಮಾರು ಇವತ್ತಿನ ಶಿವಮೊಗ್ಗ ಜಿಲ್ಲೆ ಸುತ್ತಮುತ್ತ ಪ್ರದೇಶ ಏನಿದೆ, ಅದರಲ್ಲಿ ಒಂದು ಅದ್ಭುತವಾದ ಒಂದು ಕೆಳದಿ ಸಾಮ್ರಾಜ್ಯವನ್ನು ನಿರ್ಮಾಣ ಮಾಡಿದ್ರು. ಅವರ ಕಾಲದಲ್ಲಿ ಅದು ಖ್ಯಾತಿಯನ್ನು ಗಳಿಸ್ತು. ಅದ್ಭುತವಾದ ಕಲೆ, ಸಾಮಾಜಿಕ ವ್ಯವಸ್ಥೆ ಎಲ್ಲ ಇತ್ತು. ಅವರ ನಂತರ ಅವರ ಮಗ ಸೋಮಶೇಖರ ನಾಯಕ ರಾಜ ಆದ. ಅವನು ಬಹಳ ಒಳ್ಳೆಯವನೇ. ಅವನೇನು ಮಾಡ್ದ, ಅವನಿಗೆ ಒಂದು ರೀತಿ ವೈರಾಗ್ಯ ಇತ್ತು. ಪ್ರಾಪಂಚಿಕ ವ್ಯವಹಾರಗಳಲ್ಲಿ ಆಸಕ್ತಿ ಕಡಿಮೆ ಇತ್ತು. ಮತ್ತು ತಾನು ಮದುವೆನೇ ಆಗಲ್ಲ ಅಂತ ಇದ್ದ. ಯಾರು? ಕೆಳದಿ ಶಿವಪ್ಪನಾಯಕನ ಮಗ ಸೋಮಶೇಖರ ನಾಯಕ. ಕೆಳದಿ ಚೆನ್ನಮ್ಮ ಅದ್ಭುತವಾದ ಸುಂದರಿ. ಅವಳು ವ್ಯಾಪಾರಿ ಸಿದ್ದಪ್ಪ ಶೆಟ್ಟರ ಮಗಳು. ಒಂದು ಸರಿ ಚೆನ್ನಮ್ಮ ವ್ಯಾಪಾರಿ ಮಗಳು, ಅವಳು ದೇವಸ್ಥಾನಕ್ಕೆ ಹೋಗ್ತಾ ಇದ್ಳು. ಈ ಸೋಮಶೇಖರ ನಾಯಕ ರಾಜ ಅಪರೂಪಕ್ಕೆ ಅವಳನ್ನು ನೋಡ್ದ. ತುಂಬ ಸಂತೋಷ ಆಯಿತು. ಇವಳನ್ನೇ ನಾನು ಮದುವೆ ಆಗ್ತೀನಿ ಅಂತ ಹೇಳಿದ. ರಾಜ ಪರಿವಾರದವ್ರಿಗೆ ಎಲ್ರಿಗೂ ಕೂಡ ಒಂದು ರೀತಿ ಸಂತೋಷ, ಸಂಭ್ರಮ. ಮದುವೆನೇ ಆಗಲ್ಲ ಅಂತ ಇದ್ದ ನಮ್ಮ ರಾಜ, ಈಗ ಮದುವೆಗೆ ಒಪ್ಪಿದ್ದಾನೆ ಹಾಗೆ ಅಂತ. ಸರಿ, ಕೆಳದಿ ಚೆನ್ನಮ್ಮನ ಮದುವೆ ಆಗುತ್ತೆ ಸೋಮಶೇಖರ ನಾಯಕನ ಜೊತೆಯಲ್ಲಿ. ಅದಾದಮೇಲೆ ಸೋಮಶೇಖರ ನಾಯಕ ತನ್ನ ರಾಜ್ಯಭಾರವನ್ನು ಅವನು ಮುಂದುವರಿಸ್ತಾನೆ. ಕೆಲವೇ ವರ್ಷಗಳಲ್ಲಿ ಏನಾಗುತ್ತೆ, ಅವನಿಗೆ ಒಂದು ರೀತಿ ಮಾನಸಿಕ ವ್ಯತ್ಯಾಸ ಆಗುತ್ತೆ. ಯಾರೋ ಒಬ್ಬಳು ನರ್ತಕಿ ಇರ್ತಾಳೆ, ಅವಳೇನೋ ಮಾಟ ಮಾಡಿಸಿದ್ಲು, ಏನೋ ಕೆಟ್ಟ ಔಷಧಿಯನ್ನು ಕೊಟ್ಟಲು ಹಾಗೆ ಅಂತ ಕೆಲವೆಲ್ಲ ಪ್ರತೀತಿಗಳಿದೆ. ಏನೇ ಇರಲಿ, ಸೋಮಶೇಖರ ನಾಯಕನಿಗೆ ವ್ಯತ್ಯಾಸ ಆಗುತ್ತೆ. ಅವನು ರಾಜ್ಯಭಾರದಲ್ಲಿ ಆಸಕ್ತಿಯನ್ನು ಕೂಡ ಕಳ್ಕೊಳ್ತಾನೆ, ಮಾಡೋದನ್ನು ಬಿಟ್ಟು ಬಿಡ್ತಾನೆ. ಕೆಲ ಸಮಯದ ನಂತರ ಅವನು ತೀರಿ ಹೋಗ್ತಾನೆ ಸೋಮಶೇಖರ ನಾಯಕ. ಆಗ ಅನಿವಾರ್ಯವಾಗಿ ಈ ಕೆಳದಿ ಚೆನ್ನಮ್ಮ ರಾಣಿ ಆಗಬೇಕಾಗತ್ತೆ, ರಾಜ್ಯಭಾರವನ್ನು ವಹಿಸ್ಕೋಬೇಕಾಗತ್ತೆ. ಅವಳು 1677ರಿಂದ 19 ವರ್ಷ ರಾಜ್ಯ ಆಳ್ತಾಳೆ. ಕೆಳದಿ ಚೆನ್ನಮ್ಮನ ಒಂದು ಚಾಕಚಕ್ಯತೆ, ನೈಪುಣ್ಯ, ರಾಜ್ಯಭಾರ, ಅವಳ ಬುದ್ಧಿವಂತಿಕೆ, ಶೌರ್ಯ ಅದ್ಭುತವಾದ್ದು. ಅವಳು ಔರಂಗಜೇಬನಂಥ ಒಬ್ಬ ಅತ್ಯಂತ ನೀಚ, ಕುತಂತ್ರಿ, ಕುಟಿಲ ವ್ಯಕ್ತಿಗೆ ಅವಳು ಆಟ ಆಡಿಸ್ತಾಳೆ ಅಂತ ಹೇಳಿದ್ರೆ ಎಷ್ಟು ಬುದ್ಧಿ ಇರಬೇಕು ನೋಡಿ. ಸೈನ್ಯದಲ್ಲಿ ಕೂಡ ಆ ಮೊಘಲರ ಸೈನ್ಯ ಏನು ಬರುತ್ತೆ ಅದನ್ನು ಕೂಡ ಸಮರ್ಥವಾಗಿ ಎದುರಿಸ್ತಾಳೆ. ಇಷ್ಟೇ ಅಲ್ಲ, ಶಿವಾಜಿ ಮಹಾರಾಜರ 2ನೇ ಮಗ ರಾಜಾರಾಮ ಇರ್ತಾನೆ. ಔರಂಗಜೇಬ್ ಏನು ಅಂತ ಹೇಳಿದ್ರೆ, ಈ ಶಿವಾಜಿ ವಂಶಸ್ಥರೆಲ್ಲರನ್ನೂ ಕೂಡ ಕೊಂದು ಹಾಕಬೇಕು ಹಾಗೆ ಅಂತ. ಸಂಭಾಜಿಯನ್ನು ಅವನು ಯಾವ ರೀತಿ ಕೊಂದು ಹಾಕಿದ, ಯಾವ ರೀತಿ ತುಂಡು ಮಾಡ್ದ ಅನ್ನೋದು ಕೂಡ ನಾವು ಕೇಳಿರ್ತೀವಿ ಇತಿಹಾಸದ ಕೆಲವು ದುರಂತ ಅಧ್ಯಾಯಗಳನ್ನು. ಅವನ ತಮ್ಮ ಈ ರಾಜಾರಾಮ ಔರಂಗಜೇಬನ ಒಂದು ತೊಂದರೆಯನ್ನು ಅವನೇನು ಮಾಡ್ತಾನೆ, ತಡ್ಕೊಳಕ್ಕಾಗದೆ ಇಲ್ಲಿಗೆ ಬರ್ತಾನೆ. ಅವನು ಕೆಳದಿ ಚೆನ್ನಮ್ಮನ ಆಶ್ರಯವನ್ನು ಪಡಿತಾನೆ. ಇವತ್ತು ಕೂಡ ಕೆಳದಿನಲ್ಲಿರೋ ದೇವಾಲಯದಲ್ಲಿ ಯಾವ ರೀತಿ ಕೆಳದಿ ಚೆನ್ನಮ್ಮ ರಾಜಾರಾಮನಿಗೆ ಆಶ್ರಯ ಕೊಟ್ಟಳು, ಅದರ ಒಂದು ಶಿಲ್ಪವನ್ನು ಕೂಡ ಕಾಣಬಹುದು. ಆ ರಾಜಾರಾಮನಿಗೆ
ಇವಳು ಆಶ್ರಯ ಕೊಡ್ತಾಳೆ. ಅದಾದ ಮೇಲೆ ಅವನನ್ನು ತಮಿಳುನಾಡಿನ ಜಿಂಜಿಕೋಟೆ ಏನಿದೆ ಅಲ್ಲಿಗೆ ಸುಭದ್ರವಾಗಿ ಸುರಕ್ಷಿತವಾಗಿ ಅಲ್ಲಿ ಹೋಗೋದಕ್ಕೆ ಏರ್ಪಾಡು ಮಾಡ್ತಾಳೆ. ಔರಂಗಜೇಬನಿಗೆ ವಿಷಯ ಗೊತ್ತಾಗುತ್ತೆ. ಅವನು ಸಿಟ್ಟಿನಿಂದ ಒಂದು ಸಂದೇಶ ಕಳಿಸ್ತಾನೆ. ಕೆಳದಿ ಚೆನ್ನಮ್ಮ ತುಂಬ ಜಾಣೆ. ಆಕಸ್ಮಿಕವಾಗಿ ಅವಳು ರಾಣಿ ಆದರೂ ಕೂಡ ತುಂಬ ಚೆನ್ನಾಗಿ ನಿಭಾಯಿಸ್ತಾ ಇರ್ತಾಳೆ. ಅವಳು ಉತ್ತರ ಕೊಡ್ತಾಳೆ, ನಮಗೇನೋ ಗೊತ್ತಿಲ್ಲ, ಬಂದು ಹೋಗಿರ್ಬೋದು ಅಷ್ಟೇ, ಆ ರೀತಿ ಆಶ್ರಯ ಏನೂ ಕೊಟ್ಟಿಲ್ಲ ಹಾಗೆ ಅಂತ. ಔರಂಗಜೇಬ ಮಹಾನೀಚ. ಅವನು ಸೈನ್ಯವನ್ನು ಕಳಿಸ್ತಾನೆ. ಒಂದು ಯುದ್ಧದಲ್ಲಿ ಔರಂಗಜೇಬನ ಸೈನ್ಯವನ್ನು ಕೂಡ ಕೆಳದಿ ಚೆನ್ನಮ್ಮ ಸೋಲಿಸಿದ್ಲು ಅನ್ನೋವಂಥದ್ದು ಅದ್ಭುತ. ಅವೆಲ್ಲ ಆಶ್ಚರ್ಯ ಪಡುವಂಥದ್ದು. ಯಾವ ರೀತಿ ಆಡಳಿತ ಮಾಡಿದ್ಲು ಹಾಗೆ ಅಂತ ಹೇಳಿದ್ರೆ, ಆಡಳಿತ ಅನ್ನೋದು ಅನೇಕ ಆಯಾಮಗಳದ್ದು. ಪೋರ್ಚುಗೀಸರು ಇರ್ತಾರೆ ಒಂದು ಕಡೆ, ಅದರ ತಾಣಗಳು ಗೊತ್ತಾಗುತ್ತೆ ಯಾವ ಕಡೆ ಇದೆ ಹಾಗೆ ಅಂತ. ಆ ಪೋರ್ಚುಗೀಸರ ಜೊತೆಯಲ್ಲಿ ಕೂಡ ಇವಳು ವ್ಯಾಪಾರದ ಒಪ್ಪಂದ ಮಾಡ್ಕೊಳ್ತಾಳೆ. ಸಂಸ್ಥಾನದ ಒಂದು ಐಶ್ವರ್ಯಾಭಿವೃದ್ಧಿಗೆ, ಆರ್ಥಿಕ ಅಭಿವೃದ್ಧಿಗೆ ಅವಳು ಕೂಡ ಅದಕ್ಕೆ ಸಾಕಷ್ಟು ಯೋಜನೆಗಳನ್ನು ಹಾಕ್ಕೊಂಡಿರ್ತಾಳೆ ಅವಳು. ಇಲ್ಲಿ ಮುಖ್ಯವಾಗಿ ನಾವು ಯಾವುದನ್ನು ಗಮನಿಸಬೇಕು ಹಾಗೆ ಅಂತ ನಾನು ಮೊದಲೇ ಹೇಳಿದೆ, ಶಿಕ್ಷಣಕ್ಕೆ ಸಂಬಂಧಪಟ್ಟ ಹಾಗೆ ಏನು ಹಾಗೆ ಅಂತ. ನಮ್ಮ ಪರಂಪರೆಯಲ್ಲಿ ಕಮ್ಯುನಿಸ್ಟರು ಹೇಳ್ತಾ ಇದ್ದಿದ್ದೇನದು, 5,000 ವರ್ಷಗಳಿಂದ ಹೆಣ್ಣುಮಕ್ಕಳಿಗೆ ಶಿಕ್ಷಣ ಇರಲಿಲ್ಲ, ಶೂದ್ರರಿಗಿರಲಿಲ್ಲ, ಅವ್ರಿಗಿರಲಿಲ್ಲ, ಇವ್ರಿಗಿರಲಿಲ್ಲ ಅಂತ. ಎಲ್ಲದೂ ಕೂಡ ಸುಳ್ಳು. ಸುಮಾರು 40 ವರ್ಷಗಳ ಹಿಂದೆ ಬ್ಯೂಟಿಫುಲ್ ಟ್ರೀ ಅನ್ನೋ ಒಂದು ಪುಸ್ತಕವನ್ನು ಬರೆದಿದ್ದಾರೆ ಧರ್ಮಪಾಲ್ ಅಂತ. ಭಾಳ ದೊಡ್ಡ ಸಂಶೋಧಕರವರು. ಅವರು ಲಂಡನ್ನಲ್ಲಿದ್ದಾಗ ಬ್ರಿಟಿಷ್ ದಾಖಲೆಗಳನ್ನು ಕೂಡ ಅವರು ಸಂಗ್ರಹ ಮಾಡಿದ್ರು. ಮತ್ತು ದೆಹಲಿ, ಚೆನ್ನೈ ಎಲ್ಲ ಕಡೆ ಇರೋ ದಾಖಲೆಗಳನ್ನು ಕೂಡ ಇದು ಮಾಡಿದ್ರು. ಈ ದೇಶದಲ್ಲಿ ಶಿಕ್ಷಣ ವ್ಯವಸ್ಥೆ ಹೇಗಿತ್ತು ಅದರ ದಾಖಲೆಗಳನ್ನು ಅವರು ಕೋಷ್ಟಕಗಳಲ್ಲೆಲ್ಲ ಕೊಟ್ಟಿದ್ದಾರೆ. ಅದನ್ನು ಮೂಲತಃ ಆ ವಿವರಗಳನ್ನು ತಯಾರು ಮಾಡಿದಂಥವರು ಬ್ರಿಟಿಷರೇನೆ. ಅದಕ್ಕೆ ಆ್ಯಡಮ್ಸ್ ರಿಪೋರ್ಟ್ಸ್ ಅಂತಾರೆ. ಏನದು? ಈ ದೇಶದ ಶಾಲೆಗಳಲ್ಲಿ ಒಂದು ಪಠ್ಯಕ್ರಮ, ಸಿಲೆಬಸ್ ಏನಿತ್ತು, ಯಾವ್ಯಾವ ಸಮುದಾಯಗಳಿಗೆ ಅಂದರೆ ಯಾವ್ಯಾವ ಜಾತಿಗಳಿಗೆ ಸೇರಿದ ವಿದ್ಯಾರ್ಥಿಗಳಿದ್ದಾರೆ, ವಿದ್ಯಾರ್ಥಿನಿಯರಿದ್ದಾರೆ, ಯಾವ ಜಾತಿಗಳಿಗೆ ಸಮುದಾಯಗಳಿಗೆ ಸೇರಿದ ಅಧ್ಯಾಪಕರಿದ್ದಾರೆ, ಈ ಥರದ ಎಲ್ಲ ವಿವರಗಳು ಇದೆ. ಕರ್ನಾಟಕದ್ದು ಇದೆ, ಬಂಗಾಳದ್ದು ಇದೆ, ತಮಿಳುನಾಡಿಂದು ಇದೆ, ಪಂಜಾಬ್ದು ಇದೆ. ಈ ಥರ ಅನೇಕ ವಿವರಗಳನ್ನು ನಾವು ಆ್ಯಡಮ್ಸ್ ರಿಪೋರ್ಟ್ಸಲ್ಲಿ ನೋಡ್ಬೋದು. ಆ ದಾಖಲೆಗಳನ್ನು ಬ್ಯೂಟಿಫುಲ್ ಟ್ರೀ ಗ್ರಂಥದಲ್ಲಿ ಧರ್ಮಪಾಲ್ ಅವರು ಕೊಟ್ಟಿದ್ದಾರೆ. ಅದರಲ್ಲಿ ನಮಗೆ ಗೊತ್ತಾಗುವಂಥದ್ದೇನು, ಎಲ್ಲ ಸಮುದಾಯಗಳಿಗೆ ಸೇರಿದವರು ಕೂಡ ಈ ದೇಶದಲ್ಲಿ, ಈ ದೇಶದ ಗುರುಕುಲಗಳಲ್ಲಿ ಶಿಕ್ಷಣ ಕಲಿಸ್ತಾ ಇದ್ದರು, ಅಧ್ಯಾಪಕರಾಗಿದ್ದರು, ಮತ್ತು ಅಧ್ಯಯನ ಕೂಡ ಮಾಡ್ತಾಯಿದ್ರು ವಿದ್ಯಾರ್ಥಿಗಳು, ವಿದ್ಯಾರ್ಥಿನಿಯರು. ಯಾವ್ಯಾವ ಶಾಲೆಯಲ್ಲಿ ಎಷ್ಟೆಷ್ಟು ವಿದ್ಯಾರ್ಥಿಗಳಿದ್ರು ಅನ್ನೋದರ ವಿವರಗಳು ಕೂಡ ಇದೆ. ಇದು 1820, 25, 30 ಈ ಅವಧಿದು, ಸುಮಾರು 200 ವರ್ಷಗಳ ಅವಧಿದು. ಎಲ್ಲ ಸಮುದಾಯಗಳಿಗೆ ಸೇರಿದವರು ಕೂಡ ಅಧ್ಯಾಪಕರಾಗಿದ್ದರು, ಶಿಕ್ಷಕರಾಗಿದ್ದರು ಅನ್ನೋದು ಬಹಳ ಮುಖ್ಯ. ಇಲ್ಲಿ ಕೆಳದಿ ಚೆನ್ನಮ್ಮನ ವಿಷಯ ಯಾಕೆ ಅಂತ ಹೇಳಿದ್ರೆ, ಕೆಳದಿ ಚೆನ್ನಮ್ಮ ಅದ್ಭುತವಾಗಿ ರಾಜ್ಯಭಾರ ಮಾಡ್ತಾಯಿದ್ಲು ಹಾಗೆ ಅಂತ ಹೇಳಿದೆ. ಸುಲಭ ಅಲ್ಲ ಅದು. ಈಗ ನೋಡಿ, ಅವಳು ವೀರಾಂಗನೆ, ಆಮೇಲೆ ಅಶ್ವಾರೋಹಣ ಮಾಡ್ತಾಯಿದ್ಲು, ಸೈನ್ಯವನ್ನು ಸಂಘಟಿಸಿದ್ಲು, ಎಲ್ಲ ಮಾಡಿದ್ಲು. ಆದರೆ ಯಾವುದನ್ನು ನಾವು ಶಾಲಾ ಶಿಕ್ಷಣ ಅಂತ ಹೇಳ್ತೀವಿ, ಯಾವುದನ್ನು ಫಾರ್ಮಲ್ ಎಜುಕೇಷನ್ ಅಂತ ಹೇಳ್ತೀವಿ, ಅದು ಯಾವುದೂ ಇಲ್ಲದೆ ಈ ರೀತಿ ರಾಜ್ಯಭಾರವನ್ನು ಮಾಡುವಂಥದ್ದು, ಆಡಳಿತ ಮಾಡುವಂಥದ್ದು, ಈ ಎಲ್ಲದನ್ನು ಕೂಡ ಮಾಡೋದಕ್ಕೆ ಸಾಧ್ಯವಾ? ಅಂದರೆ ಯಾರಿಗೆ ವಿದ್ಯಾಭ್ಯಾಸದ ಅವಕಾಶನೇ ಇಲ್ವೋ, ಶಿಕ್ಷಣ, ಭಾಷೆಗಳು ಮತ್ತು ಯಾವುದನ್ನು ನಾವು ವಿತ್ತ ಅಂದರೆ ಅರ್ಥವ್ಯವಸ್ಥೆ ಇದೆ ಆ ವಿವರಗಳನ್ನು ಕಲಿತೇ ಇಲ್ವೋ ಅವರು ಮಾಡೋಕ್ಕೆ ಸಾಧ್ಯವಾ? ಪೋರ್ಚುಗೀಸರ ಜೊತೆಯಲ್ಲಿ ವ್ಯಾಪಾರ ಒಪ್ಪಂದಗಳು ಮಾಡ್ಕೊಂಡ್ಳು. ಅವಳಿಗೆ ಶಿಕ್ಷಣವೇ ಇಲ್ಲ, ಭಾಷೆನೂ ಇಲ್ಲ, ಲಿಪಿ ಗೊತ್ತಿಲ್ಲ, ಬರೆಯೋಕ್ಕೆ ಬರಲ್ಲ, ಓದಕ್ಕೆ ಬರಲ್ಲ, ಈ ರೀತಿ ಇದ್ದ ಸ್ಥಿತಿ ಸಾಧ್ಯವೇ ಇಲ್ಲ. ಕೆಳದಿ ಚೆನ್ನಮ್ಮನ ಕೇವಲ 300 ವರ್ಷಗಳ ಹಿಂದೆ ಅಂತ ಇಟ್ಕೊಳ್ಳಿ, 1677ರಿಂದ 19 ವರ್ಷ ಅವಳು ರಾಜ್ಯಭಾರ ಮಾಡಿದ್ಲು ಹಾಗೆ ಅಂತ.
ಏನು ಗೊತ್ತಾಗುತ್ತೆ ನಮಗೆ? ಇದೇ ಬಹಳ ಮುಖ್ಯವಾದ್ದು. ಕೆಳದಿ ಚೆನ್ನಮ್ಮ ವ್ಯಾಪಾರಿ ಸಿದ್ದಪ್ಪ ಶೆಟ್ಟರ ಮಗಳು ಆದರೂ ಕೂಡ ಅವರಿಗೂ ಕೂಡ ಶಿಕ್ಷಣದ ಒಂದು ಅವಕಾಶ ಇತ್ತು. ಹಾಗಾಗಿ ಶಾಸ್ತ್ರಿಗಳಾಗಲಿ, ಯಾವುದನ್ನು ನಾವು ವಿತ್ತ ಅರ್ಥವ್ಯವಸ್ಥೆ ಅಂತೀವಿ ಅದಾಗಲಿ, ಎಲ್ಲದನ್ನೂ ಕಲಿಯೋದಕ್ಕೆ ಸಾಧ್ಯ ಆಯಿತು. ಹಾಗಾಗಿ ಅವಳು ರಾಜ್ಯಭಾರ ಮಾಡಿದ್ಲು ಹಾಗೆ ಅಂತ. ಒಂದಂತೂ ರೋಚಕವಾದ ಪ್ರಕರಣ ಅದು. ಗೊತ್ತಾಗತ್ತೆ ದಾಳಿ ಬಹಳ ದೊಡ್ಡ ಸೈನ್ಯ ಬರ್ತಾ ಇದೆ ಅಂತ. ತನ್ನ ರಾಜಧಾನಿಯನ್ನೇ ಕೆಳದಿ ಚೆನ್ನಮ್ಮ ಸ್ಥಳಾಂತರ ಶಿಫ್ಟ್ ಮಾಡಿಬಿಡ್ತಾಳೆ, ಒಂದು ಬೆಟ್ಟದ ಮೇಲಕ್ಕೆ ಮಾಡ್ತಾಳೆ. ಏನು ರಾಜ್ಯ, ರಾಜಧಾನಿ, ಅರಮನೆ ಏನು ಕಡಿಮೆ ವಿಷಯನ? ತುಂಬ ಕಷ್ಟ. ಯಾಕೆಂದರೆ ಅಲ್ಲಿ ಖಜಾನೆ ಇರುತ್ತೆ, ಐಶ್ವರ್ಯ ಇರುತ್ತೆ, ಎಲ್ಲದನ್ನೂ ಸಾಗಿಸಬೇಕು. ಅದಕ್ಕೆ ಎಂಥ ಅದ್ಭುತವಾದ ವ್ಯವಸ್ಥೆ ಬೇಕು, ಅದ್ಭುತವಾದ ಒಂದು ಯೋಜನೆ ಬೇಕು. ಅದಷ್ಟೂ ಕೂಡ ಮಾಡ್ತಾಳೆ. ಶತ್ರು ಸೈನಿಕರು ಬರ್ತಾರೆ, ಔರಂಗಜೇಬನ ಕಡೆಯವರು. ಅವ್ರು ಬಂದಾಗ ಆಶ್ಚರ್ಯ ಆಗುತ್ತೆ, ಇಡೀ ರಾಜಧಾನಿ ಖಾಲಿ, ಯಾವ ಕಡೆ ಹೋದ್ಲು ಏನೂ ಗೊತ್ತಾಗಲ್ಲ. ಮತ್ತು ಆ ಬೆಟ್ಟವನ್ನು ಏರಿ ಹೋಗೋದಕ್ಕೂ ಅವ್ರಿಗೆ ಸಾಧ್ಯವಾಗೋದೇ ಇಲ್ಲ. ಇಲ್ಲಿ ನಾವು ಗಮನಿಸಬೇಕಾದ್ದೇನಂತ ಹೇಳಿದ್ರೆ, ಇಷ್ಟೂ ಕೂಡ ಒಂದು ರಾಜಧಾನಿಯನ್ನು ಅವಳು ಸ್ಥಳಾಂತರ ಮಾಡ್ತಾಳೆ ಕೆಳದಿ ಚೆನ್ನಮ್ಮ ಅಂತ ಹೇಳಿದ್ರೆ, ಯಾವ ರೀತಿ ಅವಳು ಬುದ್ಧಿವಂತಿ ಆಗಿದ್ಲು, ಎಷ್ಟು ವಿಚಕ್ಷಣ ಶಕ್ತಿ ಇತ್ತು ಅವಳಿಗೆ ಹಾಗೆ ಅಂತ. ಅವಳಿಗೆ ಯಾವುದನ್ನು ನಾವು ಫಾರ್ಮಲ್ ಎಜುಕೇಷನ್ ಅಂತೀವೋ ಆ ಶಿಕ್ಷಣ ಇತ್ತು ಅನ್ನೋದನ್ನು ಇಲ್ಲಿ ನಾವು ಗಮನಿಸಬೇಕಾಗತ್ತೆ. ಅವಳು ವ್ಯಾಪಾರ ಒಪ್ಪಂದಗಳನ್ನು ಮಾಡ್ಕೊಂಡ್ಲು, ರಾಜ್ಯಭಾರ ಮಾಡಿದ್ಲು, ಶಿವಾಜಿ ಮಹಾರಾಜರ ಎರಡನೇ ಮಗ ರಾಜಾರಾಮನಿಗೆ ಆಶ್ರಯ ಕೊಟ್ಟಳು, ಔರಂಗಜೇಬನ ಪತ್ರಕ್ಕೆ ಜಾಣ್ಮೆಯಿಂದ ಪತ್ರ ಬರೆದ್ಲು. ಇಷ್ಟೆಲ್ಲ ಸಾಧ್ಯವಾಗಬೇಕಾದ್ರೆ ಏನೇ ಜಾಣತನ ಇದ್ದರೂ ಕೂಡ ಫಾರ್ಮಲ್ ಎಜುಕೇಷನ್ ಇತ್ತು ಅನ್ನೋದು ಕೂಡ ಬಹಳ ಮುಖ್ಯವಾದ ಪಾಯಿಂಟು. ಹಾಗಾಗಿ ನಮ್ಮ ದೇಶದಲ್ಲಿ ಎಲ್ಲ ಸಮುದಾಯಗಳಿಗೆ, ಎಲ್ಲ ಜಾತಿಗಳಿಗೆ ಸೇರಿದವರು ಕೂಡ ಅಧ್ಯಾಪಕರು ಆಗಿದ್ದರು, ವಿದ್ಯಾರ್ಥಿಗಳು ಆಗಿದ್ದರು. ಇದು ನಾವು ಗಮನಿಸಬೇಕು. ಇತಿಹಾಸದ ಸತ್ಯಗಳನ್ನು ನಾವು ಅರಿಬೇಕು. ಇತಿಹಾಸದಲ್ಲಿ ಏನೊಂದು ವ್ಯತ್ಯಾಸಗಳಾಗಿದೆ, ಬ್ರಿಟಿಷರಾಗಲಿ, ಕಮ್ಯುನಿಸ್ಟರಾಗಲಿ, ಜಿಹಾದಿಗಳಾಗಲಿ ಯಾವ ರೀತಿ ನಮ್ಮ ಇತಿಹಾಸವನ್ನು ಸುಳ್ಳುಗಳಿಂದ ತುಂಬಿದ್ದಾರೆ, ಇದನ್ನು ನಾವು ಗೊತ್ತು ಮಾಡ್ಕೋಬೇಕು, ಅರ್ಥ ಮಾಡ್ಕೋಬೇಕು, ನಿಜವಾದ ಇತಿಹಾಸವನ್ನು ತಿಳಿಯಬೇಕು. ನಮಸ್ಕಾರ ಬಂಧುಗಳೇ.